ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ KN ರಾಜಣ್ಣ ಅವರೇ, ಅರಸೀಕೆರೆ ಜನಪ್ರಿಯ ಶಾಸಕರಾದಂಥ ಶ್ರೀ ಶಿವಲಿಂಗೇಗೌಡ ಅವರೇ, ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥ ಸಿದ್ದರಾಗೌಡ ಅವರೇ, ಮಳೆನ ಮಳೆ ಬರ್ತಾ ಇದೆ. ಮಳೆ ಬರಲಿ ಅಂತೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ಕರ್ನಾಟಕ ರಾಜ್ಯ ಹಿಂದೆಂದೂ ಕಾಣದಂತ ಬರಗಾಲಕ್ಕೆ ತುತ್ತಾಗಿದೆ. ಕೇಂದ್ರ ಸರ್ಕಾರನೂ ಕೂಡ ನಮ್ಮ ನೆರವಿಗೆ ಬರಲಿಲ್ಲ. ನಾವು ಮನವಿ ಕೊಟ್ಟು 6 ತಿಂಗಳಾಯ್ತು. 6 ತಿಂಗಳುಗಳಾದ್ರೂ ಕೂಡ ₹1 ಬಿಡುಗಡೆ ಮಾಡಲಿಲ್ಲ. ಹಾಗಾಗಿ ಮಳೆ ಬಂದ್ರೆ ಬರಗಾಲದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬರಲಿಕ್ಕಾಗಲಿಲ್ಲ. ಒಂದು ವೇಳೆ ನಾನು ಬಂದಿದ್ರೆ ಹಾಸನ ಜಿಲ್ಲೆಯಲ್ಲಿ ಇನ್ನೂ 3 ಸ್ಥಾನಗಳು ಸಿಗ್ತಾ ಇದ್ದವು ನಮಗೆ. ಹೊಳೆನರಸೀಪುರದಲ್ಲಿ ನಮ್ಮ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾ ಇದ್ರು. ಅದಕ್ಕೋಸ್ಕರ ಈ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ತಪ್ಪಿಸ್ಕೊಳ್ಳದೆ ಬರಲೇಬೇಕು ಅಂತೇಳಿ ಇವತ್ತು ಬಂದಿದ್ದೇನೆ. ನೀವೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಮಳೆ ಬಂದಿರತಕ್ಕಂಥದ್ದು ನಮ್ಮ ಪುಣ್ಯ. ಮಳೆ ಬಂದು ರೈತರು ಬಿತ್ತನೆ ಮಾಡಿ ಬೆಳೆ ತೆಗೆದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ನಮ್ಮ ಸರ್ಕಾರಕ್ಕೆ ಆಗ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಎಲ್ಲ ಉತ್ಸಾಹ ನೋಡಿದಾಗ ನಮ್ಮ ಅಭ್ಯರ್ಥಿ ಗೆಲ್ಲಲು 100ಕ್ಕೆ 100 ಸತ್ಯ. ಏನ್ ಮಾತಾಡೋದು? ನೀವೆಲ್ಲ ನಮ್ಮ ಅಭ್ಯರ್ಥಿ ಗೆಲ್ಲಿಸ್ತೀರಿ ಅಲ್ವಾ?
ಗೆಲ್ಲಿಸ್ತೀರಿ ಅಲ್ವಾ? ನಮ್ಮ ಅಭ್ಯರ್ಥಿ ಗೆಲ್ಸಿದ್ರೆ ಅದೇ ನನಗೆ ಆಗ್ತಕ್ಕಂಥ ಸಂತೋಷ. ಹೊಳೆನರಸೀಪುರ ಕ್ಷೇತ್ರದ ಜನರು ಯಾವಾಗಲೂ ಕೂಡ ನನಗೆ ಬಹಳ ಅಭಿಮಾನದಿಂದ ಕಂಡಿದ್ದೀರಿ, ಪ್ರೀತಿಯಿಂದ ಕಂಡಿದ್ದೀರಿ. ಅದರಲ್ಲೂ ಹಳ್ಳಿ ಮೈಸೂರಿನವರು ಬಹಳ ಅಭಿಮಾನ ಪ್ರೀತಿಯಿಂದ ಕಂಡಿದ್ದೀರಿ. ಅದಕ್ಕೋಸ್ಕರ ನಾನು ನಿಮಗೆ ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ. ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರು 10 ವರ್ಷ ಪ್ರಧಾನಮಂತ್ರಿಗಳಾಗಿ ಅವರು ಕೊಟ್ಟಿದ್ದಂತ ಭರವಸೆಗಳನ್ನು ಈಡೇರಿಸಿಲ್ಲ. ನಾನು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. 5 ಗ್ಯಾರಂಟಿಗಳು ಕೂಡ ಜನರನ್ನು ತಲುಪಿದಾವೆ. ಅದಕ್ಕೋಸ್ಕರನೇ ಮೋದಿಯವರ ಅಲೆ ಎಲ್ಲೂ ಕೂಡ ಕಾಣಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಗ್ಯಾರಂಟಿಗಳ ಅಲೆ ಇಡೀ ರಾಜ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಾವು 5 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟ ಮೇಲೆ ತೆಲಂಗಾಣ ರಾಜ್ಯದಲ್ಲಿ ಕೂಡ 6 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟರು. ಈಗ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯವರು ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ಪ್ರಣಾಳಿಕೆಗೆ ಒಂದು ಹೆಸರನ್ನು ಇಟ್ಟಿದ್ದಾರೆ, ನ್ಯಾಯ ಪತ್ರ. ಆ ಗ್ಯಾರಂಟಿ ಕಾರ್ಡ್ಗಳಿಗೆ ಮಲ್ಲಿಕಾರ್ಜುನ ಖರ್ಗೆಯವರು, ರಾಹುಲ್ ಗಾಂಧಿಯವರು ಸೈನ್ ಮಾಡಿ ಮನೆಗೆ ಇವತ್ತು ಇಡೀ ದೇಶದಲ್ಲಿ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಮನೆ ಯಜಮಾನಿಗೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ವರ್ಷಕ್ಕೆ 24,000 ಕೊಡ್ತಾ ಇದ್ದೀವಿ. AICC ಅವರು ಬಡ ಕುಟುಂಬದ ಒಂದು ಮಹಿಳೆಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿಯನ್ನು ಕೊಡಬೇಕು. 1 ಲಕ್ಷ ರೂಪಾಯಿ. ನಮ್ದು 24,000 ಸೇರಿದ್ರೆ ಪ್ರತಿ ಮನೆಯ ಯಜಮಾನಿಗೆ 1,24,000 ರೂಪಾಯಿ ಸಿಗ್ತದೆ. ರೈತರಿಗೆ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ. ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ MSP ಅನ್ನು ನಿಗದಿ ಮಾಡ್ತೀವಿ. ಸ್ವಾಮಿನಾಥನ್ ವರದಿ ಏನು ಕೊಟ್ಟಿದ್ದಾರೆ ಆ ವರದಿಗೆ ಅನುಗುಣವಾಗಿ ಜಾರಿ ಮಾಡಿ ಅದಕ್ಕೆ ಕಾನೂನಿನ ಚೌಕಟ್ಟನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಮತ್ತೆ NREGS ನಲ್ಲಿ ದಿನಕ್ಕೆ 400 ರೂಪಾಯಿ ಕೂಲಿ ಕೊಡ್ತಕ್ಕಂಥದ್ದನ್ನು ಮಾಡ್ತೇವೆ. ನಿರುದ್ಯೋಗಿ ಯುವಕರಿಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಜಾತಿ ಗಣತಿಯನ್ನ ಮಾಡಿ ಯಾವ ಜಾತಿನಲ್ಲಿ ಇನ್ನೂ ಬಡತನ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡುತ್ತದೆ. ನಿಮ್ಮ
ಉತ್ಸಾಹ ನಾನು ಯಾವತ್ತೂ ಇಷ್ಟೊಂದು ಉತ್ಸಾಹ ನೋಡಿರಲಿಲ್ಲ. ಹೊಳೆನರಸೀಪುರ ಕ್ಷೇತ್ರದಲ್ಲಿ ಕನಿಷ್ಠ 25,000 ಲೀಡ್ ಬರಬೇಕು. ಲೀಡ್ ಕೊಡ್ತೀರಿ ಅಲ್ವಾ? ಲೀಡ್ ಕೊಡ್ತೀರಿ ಅಲ್ವಾ? ನೀವೆಲ್ಲ 25,000 ಲೀಡ್ ಕೊಟ್ರೆ ನಮ್ಮ ಅಭ್ಯರ್ಥಿ 100 ಗೆದ್ದೇ ಗೆಲ್ತಾರೆ. ಜೆಡಿಎಸ್ ನ ಅಭ್ಯರ್ಥಿ ಸೋಲ್ತಾರೆ. ಅವರು ಏನು ಅಲಯನ್ಸ್ ಮಾಡಿಕೊಂಡು 3 ಸೀಟ್ಗಳನ್ನು ತಗೊಂಡಿದ್ದಾರೆ. ದೇವೇಗೌಡರು ನಾನು ಸತ್ಯ ಹೇಳಿದ್ರೆ, ನಮ್ಮ ಕಡೆ ಒಂದು ಗಾದೆ ಇದೆ, ಇದ್ದಾಗೆ ಹೇಳಿದ್ರೆ ಎದಕ್ಕೆ ಬಂದು ಒದ್ರು ಅಂತ ಹೇಳಿ ಒಂದು ಗಾದೆ ಇದೆ. ಈ ಕಡೆನೂ ಕೂಡ ಗಾದೆ ಇದೆ. ದೇವೇಗೌಡರು ಒಂದು ಕಾಲದಲ್ಲಿ ನರೇಂದ್ರ ಮೋದಿ ಅವರನ್ನು ವಾಚಾಮಗೋಚರವಾಗಿ ಬೈದಿದ್ರು. ಈಗ ಅವ್ರ ಜೊತೆಲೆ ಸೇರ್ಕೊಂಡಿದ್ದಾರೆ. ಬಾಯ್ ಸೇರ್ಕೊಂಡು ಬಿಜೆಪಿ ಜೊತೆ ಕೋಮುವಾದಿಗಳ ಜೊತೆ ಸೇರ್ಕೊಂಡು ದೇವೇಗೌಡ ಮತ್ತು ಅವರೆಲ್ಲ ಪಕ್ಷ ಅವರು ಕೂಡ ಕೋಮುವಾದಿಗಳಾಗಿದ್ದಾರೆ. ನಾನು ಇದನ್ನು ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಗರ್ವ ಇದೆ. ಸಿದ್ದರಾಮಯ್ಯನ ಗರ್ವವನ್ನು ಇಳಿಸ್ತೇನೆ. ನಾನು ಹೇಳಿದೆ, ಈ ರಾಜ್ಯದ ಜನತೆಯ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಯಾರು ನಾನು ಯಾರು ಕೂಡ ಯಾವಾಗಲೂ ಕೂಡ ಮಳೆ ಬಂದಿರತಕ್ಕಂಥದ್ದು ಶುಭ ಸಂಕೇತ. ನಮ್ಮ ಪಕ್ಷದ ಅಭ್ಯರ್ಥಿ 100% ಗೆಲ್ತಾ ಇರೋದ್ರಿಂದ ಇವತ್ತು ಮಳೆ ಬಂದಿದೆ. ನೀವು ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಇದ್ದೀರಿ. ನೀವೆಲ್ಲರೂ ಕೂಡ ಮನೆಗೆ ಹೋಗಿ ಮತದಾರರನ್ನ ಭೇಟಿ ಮಾಡಿ ಕಾಂಗ್ರೆಸ್ಗೆ ವೋಟ್ ಹಾಕೋ ರೀತಿಯಲ್ಲಿ ಮಾಡಬೇಕು. ಬರೀ ಉತ್ಸಾಹ ತೋರಿದ್ರೆ ಸಾಲದು. ಪಾಪ ಅನುಪಮ 2 ಸಾರಿ ಸೋತಿದ್ರು. ಈ ಸಾರಿ ಅವ್ರ ಮಗ ಲೋಕಸಭೆಗೆ ನಿಂತಿದ್ದಾರೆ. ಅವರು ಕೂಡ ಎಷ್ಟು 2,000 ವೋಟ್ನಲ್ಲಿ ಸೋತದಲ್ಲ, 1,500 ಸೋತರು. ನನ್ನಿಂದ ತಪ್ಪಾಯಿತು. ಆ ತಪ್ಪನ್ನ ಸರಿ ಮಾಡಲಿಕ್ಕೋಸ್ಕರನೇ ಇವತ್ತು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು DK ಶಿವಕುಮಾರ್ ಬಂದಿರತಕ್ಕಂಥದ್ದು. ನಾನು ಈಗ ಚನ್ನರಾಯಪಟ್ಟಣಕ್ಕೆ ಹೋಗಬೇಕು, ಕೊನೆ ಫಂಕ್ಷನ್ನು, ಅಲ್ಲಿಂದ ಮೈಸೂರಿಗೆ ಹೋಗಬೇಕು. ಅದರಿಂದ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನೀವೆಲ್ಲರೂ ಕೂಡ ಈ ಸಾರಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ, ಹಾಸನ ಕ್ಷೇತ್ರದಲ್ಲಿ ಗೆಲ್ಲಿಸಿ ಅವರನ್ನು ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.